ಅಮ್ಮ, ದಿನ ನೀವು ನಮಗೆಲ್ಲ ಊಟ ಬಡಿಸೋದಿದ್ದೇ ಇದೆ. ಇವತ್ತು ನೀವು ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿ. ಬೇಡ ಮಗ, ನೀವೆಲ್ಲ ಊಟ ಮಾಡಿ, ಆಮೇಲೆ ನಾ ಮಾಡ್ತೀನಿ. ಅಜ್ಜಿ ಬನ್ನಿ ಅಜ್ಜಿ, ನಮ್ ಜೊತೆನೆ ಕುತ್ಕೊಂಡು ಊಟ ಮಾಡ್ಬೋದಲ್ವಾ? ಹೌದು ಆಂಟಿ, ನೀವೆಲ್ರಿಗೂ ಬಡ್ಸಾಯ್ತಲ್ಲ, ಈಗ ನೀವು ನಮ್ ಜೊತೆ ಬಂದು ಕೂತ್ಕೊಂಡು ಊಟ ಮಾಡಿ. ಅಮ್ಮ, ನೀನಾಗಿ ಬಂದು ಕೂರ್ಸೋತೆ ಅಥವಾ ನಾನೇ ಬಂದು ಕೂರಿಸ್ಲಾ? ಹೇಳ ಮತ್ ಕೇಳಲ್ಲ ನೀನು. ಬಾ. ಈ ಖಾರಬೇಳೆ ಮಾತ್ರ ಬಹಳ ಚಲೋ ಆಗ್ಯದ. ಊಟ ಮಾಡ್ತಿದ್ದೀರಾ? ಮಾಡಿ, ಚೆನ್ನಾಗಿ ಮಾಡಿ. ಇದೇ ನಿಮ್ಮ ಕೊನೆ ಊಟ. ಆಮೇಲೆ 3 ಜನ ನಿಮ್ಮ ತಿಥಿ ಊಟನ ಮಾಡ್ತಾರೆ. ತಿಥಿ ಊಟ, ಐ ಆಮ್ ಸಾರಿ, ತಿಥಿ ಊಟ ಮಾಡೋದಕ್ಕೆ ಯಾರು ಉಳಿದಿರ್ತಾರೆ? ಒಟ್ಟಿಗೆ ಮನೆ ಮಂದಿ ಎಲ್ಲ ಹೆಣವಾಗಿ ಬೀಳೋವಾಗ. ಹಾ, ಸಾಂಬಾರ್ ತುಂಬಾ ಚೆನ್ನಾಗಿರ್ಬೇಕಲ್ವಾ? ಗೆದ್ಬಿಟ್ಟೆ, ನಾನು ಗೆದ್ಬಿಟ್ಟೆ. ನೀವು ತಿಂತ ಇರೋ ಸಾಂಬಾರಲ್ಲಿ ಕಾರ್ಕೋಟಕ ವಿಷ ಬೆರೆಸಿದ್ದೀನಿ. ಇನ್ನು 10 ನಿಮಿಷ ಅಷ್ಟರಲ್ಲಿ ನೀವೆಲ್ಲರೂ ಒಬ್ರ ಮೇಲೊಬ್ರು ಬಿದ್ದು ಸಾಯ್ತೀರಾ. ಹೌದಾ ಬಾಬು? ಬಾಬು, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಬಹುಶಃ ದೇವರು ನಿನಗ್ ಕೊಟ್ಟಷ್ಟು ಅವಕಾಶನ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಕೊಟ್ಟಿಲ್ಲ ಅನ್ಸುತ್ತೆ, ಬದುಕೋದಕ್ಕೆ, ಬದಲಾಗೋದಕ್ಕೆ. ನೀನ್ ವಿಷ ಬೆರೆಸು ಅಂತ ಬಾಬುಗ್ ಹೇಳಿದ್ದು. ಬಾಬು ಊಟದಲ್ಲಿ ವಿಷ ಬೆರೆಸ್ಬೇಕಾರೆ ನೀನ್ ದೂರದಲ್ಲಿ ನಿಂತ್ಕೊಂಡು ನೋಡಿದ್ದು. ನಮ್ಮ ಸಾವನ್ನ ನಿನ್ ಕಣ್ಣಾರೆ ನೋಡ್ಬೇಕು ಅಂತ ನೀನ್ ಬಯಸಿದ್ದು ಎಲ್ಲ ಗೊತ್ತು ನಮ್ಗೆ. ನೀನ್ ಏನೇನ್ ಪ್ಲಾನ್ ಮಾಡಿದ್ದೆ ಅನ್ನೋದನ್ನ ಮೊದಲೇ ಬಾಬು ನಮ್ಗೆ ಹೇಳಿದ್ದ. ನೀನ್ ಅವನ್ನ ಫಾಲೋ ಮಾಡ್ತೀಯ ಅನ್ನೋದನ್ನು ಹೇಳಿದ್ದ. ಏ ಕೊಲೆ ಪಾತ್ಕಿ, ನಾವೀಗ ತಿಂತಾ ಇರೋದು ನೀನ್ ವಿಷ ಹಾಕಿರೋ ಸಾಂಬಾರ್ ಅಲ್ಲ. ಪ್ರಕಾಶ, ಆ ಸಾಂಬಾರ್ನ ತತ್ತಾರಲ್ಲ ಅವಳೇ ಕೊಡ್ದು ಸಾಯ್ಲಿ. ಬಾಬು, ನೀನ್ ನನಗಿಂತ ಮೋಸ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ.
ಏನ್ ಸತ್ಯ ಹರಿಶ್ಚಂದ್ರ ಮಗಳು ನೀನು ಇಂಥ ಮೋಸನ ಅಂತ ಕೇಳ್ತಾ ಇದೀಯ? ಅಕ್ಕಾರ ಈಗಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ. ಹೆಂಗಂದ್ರು ಸಾಕ್ಷಿ ಹೇಳಿಕೆ ಬಾಬುನ ಅದನಲ್ಲ. ನೀನ್ ಬದ್ಲಾಗಲ್ಲ ತಾರ. ನೀನ್ ಸಾಯೋವರೆಗೂ ನಿನ್ನ ದುಷ್ಟು ಬುದ್ಧಿ ನಿನ್ ಜೊತೆನೆ ಇರುತ್ತೆ. ಇದನ್ನೆಲ್ಲ ಮಾಡಿ ಏನ್ ಸಿಗ್ತಾ ಇದೆ ನಿನಗೆ? ಕೊಲ್ಲೋ ಕೈ 100 ಇದ್ರು ಕಾಯೋ ಕೈ 1 ಇದ್ರೆ ಸಾಕು. ನೋಡೋಣ, ಬಿಡುಗಾಸ್ಗೆ ಬಂಡಲ್ ಬಿಡೋಂತ ಮನುಷ್ಯ ಬಾಬು. ಅಂಥವನು ಕೊನೆ ಗಳಿಗೆಯಲ್ಲಿ ಪಶ್ಚಾತ್ತಾಪ ಪಟ್ಟು ತನ್ನ ಮನ್ಸನ್ನ ಬದಲಾಯಿಸ್ಕೊಂಡು ಮನುಷ್ಯನಾಗಿದ್ದಾನೆ. ಮಗ, ಈ ಬಿದ್ರಿಗೆ ಏನ್ ಹೇಳಿದ್ರು ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ. ಗೌರವ ಹೇಳ್ದಂಗೆ ಪೊಲೀಸ್ನವ್ರಿಗೆ ದೂರ್ ಕೊಡು. ಕಾದಂಬರಿ, ಮೊದಲು ಅವಳ ಅರೆಸ್ಟ್ ಮಾಡು, ಇಲ್ಲ ಈ ಮನೆಯಿಂದ ಎಳೆದು ಆಚೆ ಹಾಕು. ಇಲ್ಲಾಂದ್ರೆ ನಾನೇ ಅವಳು ಕೊಲೆ ಮಾಡ್ಬಿಡ್ತೇನೆ. ನನ್ನ ಹೆಂಡತಿ ಅಂತ ಕರೆಯಕ್ಕಾಗಲಿಲ್ಲ. ಮಕ್ಕಳು ಅಪ್ಪ ಅಂತ ಎಷ್ಟು ಕೂಗಿದ್ರು ನಾನು ಅವ್ರ ಮಾತಿಗೆ ಕಿವಿ ಕೊಡಕ್ಕಾಗ್ಲಿಲ್ಲ. ಎಲ್ಲ ಇವಳಿಂದನೇ. ಅಣ್ಣ ನೀನ್ ಸುಮ್ಮನಿರಣ್ಣ, ನಾನೇ ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ. ತಾರ, ಏನ್ ಮಾಡ್ತೀಯ ನೋಡು. ನಿನ್ಗಿನ್ನೂ ಒಂದು ಅವಕಾಶ ಕೊಡ್ತೀನಿ. ನಿನ್ ಮುಖ ನೋಡಿಯಲ್ಲ, ಈ ಪುಟ್ಟ ಕಂದಮ್ಮಂಗೋಸ್ಕರ, ಈ ನಿನ್ ಮಗುಗೋಸ್ಕರ ಹೋಗ್ತೀಯಾ ಅಥವಾ ಅರೆಸ್ಟ್ ಆಗ್ತೀಯಾ? ಅಕ್ಕಾರ, ಬಿದ್ದಲ್ಲೇ ಬೆಳೆಯೋ ಕಳ್ಳಿ ಗಿಡ ಹಾಕಿ ಮೊದ್ಲಕ್ಕಿನ ಅರೆಸ್ಟ್ ಮಾಡಿಸ್ರಿ, ಬಿಡ್ಬೇಡ್ರಿ. ಅದೆಲ್ಲ ಏನು ಬರಕ್ಕೆ, ಅವಳು ಸಾಂಬಾರ್ಗೆ ಹಾಕಿರೋ ವಿಷಯನ ಅವಳ ಬಗ್ಗೆ ಸುರಿಯೋಣ. ಇನ್ನೊಬ್ರನ್ನ ಕೊಲ್ಸೋದಕ್ಕೆ ನಾವ್ಯಾರು ಪ್ರಕಾಶ? ಕೊಲ್ಲೋರು ಕೊಲ್ಸೋರು ಇಂಥವ್ರಿಗೆ ಸಹಜವಾದ ಸಾವು ಖಂಡಿತ ಬರೋದಿಲ್ಲ, ದುರ್ಮರಣನೇ ಆಗೋದು. ಸೋತ್ಬಿಟ್ಟ ಕಾದಂಬರಿ, ನಾನ್ ಸೋತ್ಬಿಟ್ಟ. ಯಾವತ್ತಿದ್ರು ಸತ್ಯಕ್ಕೆ ಜಯ ಅನ್ನೋದು ಸಾಬೀತಾಗೋಯ್ತು. ನಿಮ್ಮನ್ನಷ್ಟೇ ಸಾಯಿಸ್ಬೇಕು ಅನ್ಕೊಂಡಿರ್ಲಿಲ್ಲ. ನಿಮ್ ಜೊತೆ ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಬಾಬು ಸಾಂಬಾರ್ಗೆ ವಿಷ ಹಾಕಿದ್ದಾನೆ ಅಂತ ಕನ್ಫರ್ಮ್ ಆದ ತಕ್ಷಣ ಅಮ್ಮ ನಾನು ವಿಷ ಕುಡ್ದು ಬಿಟ್ಟೆ.